ಫೈಂಡ್ ದ ಸಮ್ ಆಫ್ ದ ಸೀಕ್ವೆನ್ಸ್. ಇಲ್ಲಿ ಮೊದಲೇ ಟರ್ಮ್ ಏನೋ 1, ಕೊನೆ ಟರ್ಮು ಗೊತ್ತಿದೆ. ಕಾಮನ್ ಡಿಫ್ರೆನ್ಸು 2, 1 -3. ಮತ್ತಿವಾಗ ಸಮ್ ಕಂಡುಹಿಡಿಯೋದಕ್ಕೆ n ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ನಾವು ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದರಲ್ಲಿ -236 = 1 ಪ್ಲಸ್ n - 1 ಇಂಟು ದ ಕಾಮನ್ ಡಿಫ್ರೆನ್ಸ್, ದಟ್ ಈಸ್ 3 -3. ಏನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ n ಸಿಗುತ್ತೆ. ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ -237 ಅಲ್ವಾ ಹುಡುಗರ, ವಿಚ್ ಇಸ್ ಈಕ್ವಲ್ ಟು n - 1 ಇಂಟು -3. ಸೊ ಎರಡು ಕಡೆಯೂ -3ಇಂದ ಡಿವಿಷನ್ ಮಾಡೋಣ. ಸೊ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್, 3 and 3, ನೆಗೆಟಿವ್ ನೆಗೆಟಿವ್ ಪಾಸಿಟಿವ್, 3 ಎಷ್ಟು 7s ಮತ್ತು 9s ಅಲ್ವಾ. ಸೊ n - 1 = 79. ಹಾಗಾಗಿ n = 80. ಅಷ್ಟೇ, ದೇರ್ ಆರ್ 80 ಟರ್ಮ್ಸ್ ಅಲ್ವಾ. ಇವಾಗ ಏನಿದ್ರು ಎಸ್ ಎನ್ ಕಂಡುಹಿಡಿಬೇಕು, ವಿಚ್ ಇಸ್ n/2 ಇಂಟು a ಪ್ಲಸ್ ದ ಲಾಸ್ಟ್ ಟರ್ಮ್. ಎರಡೆರಡು ಫಾರ್ಮುಲಾ ಇದೆ ಅಲ್ವಾ. ಎರಡು ನೀವು ತಿಳ್ಕೊಳ್ಳೋದು ಒಳ್ಳೆಯದು. ಇದು ಎಲ್ಲ ಥರ ಕಾಣಿಸೋದಿಲ್ಲ, ಒಂದು ಥರ ಕಾಣ್ತಾ ಇದೆ. ಚೇಂಜ್ ಮಾಡೋಣ. ದಿಸ್ ಈಸ್ 80/2 ಇಂಟು ಫಸ್ಟ್ ಟರ್ಮ್ ಇಸ್ 1, ಲಾಸ್ಟ್ ಟರ್ಮ್ ಇಸ್ ಮೈನಸ್, ಹಾಗಾಗಿ ಇದು ನೆಗೆಟಿವ್ ಆಗುತ್ತೆ. ಇದು 40 ಮತ್ತಿದು -235, ಹಾಗಾಗಿ ಇದು -940 ಆಗುತ್ತೆ. ಇದನ್ನು ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡಿರೋದು, ಆಯಿತಾ. ಅದೊಂದು, ಇನ್ನೇನಿಲ್ಲ ಇದರಲ್ಲಿ. ಸೊ n ಕಂಡುಹಿಡಿಯಬೇಕು ಮತ್ತು ಈ ಫಾರ್ಮ್ನ ಉಪಯೋಗಿಸ್ಬೋದು ಅಂಥೇಳಿ ಗೊತ್ತಿರಲಿ.